ನಮಸ್ತೆ ಫ್ರೆಂಡ್ಸ್, ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ನಾವು ಒಳ್ಳೆ ಸೂಪರ್ ಟೇಸ್ಟಿಯಾಗಿರೋಂತಹ ಹೆಲ್ತ್ ಬೆನಿಫಿಟ್ಸ್ ಆಗಿರೋ ಅಂತಹ ಒಳ್ಳೆ ಸಾಂಬಾರ್ ರೆಸಿಪಿ ನೋಡೋಣ. ಏನು ಅಂತೀರಾ? ಹಾರ್ಸ್ ಗ್ರಾಮ್ ಅಂದರೆ ಕುದುರೆ ಅಷ್ಟೇ ಪವರ್ ಇರುತ್ತೆ ಈ ಹುರುಳಿಕಾಳಲ್ಲಿ. ಈ ಹುರುಳಿಕಾಳಂತೂ ಗೊಬ್ಬರ ಇಲ್ದಿರ ಬೆಳೆಯೋ ಅಂಥ ಪದಾರ್ಥ ಅಂದರೆ ಹುರುಳಿಕಾಳು ಒಂದೇ ರೀ. ಅದರಿಂದ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬ ಟೇಸ್ಟಿಯಾಗಿರುತ್ತೆ, ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುತ್ತೆ. ಹಾಗೆ ಯಾರು ಬೇಕಾದರೂ ಮಾಡ್ಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣವಾ. ನೋಡಿ, 1 ಕಪ್ಪಷ್ಟು ಹುರುಳಿಕಾಳು ತೊಗೊಂಡಿದ್ದೀನಿ. ಅಳತೆ ಪ್ರಕಾರ ಹೇಳೋದಂದರೆ ಒಂದು 150-200 ಗ್ರಾಮ್ ಅಷ್ಟು ಕಣ್ರಿ. ಇದು 1 to ಡಬಲ್ ಆಗುತ್ತೆ, ಕಡಿಮೆ ಬಳಸ್ಕೊಳ್ಳಿ. ಆದಷ್ಟು ತೊಳೆದು ಈ ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಲೀಟ್ರಷ್ಟು ನೀರು ಸೇರಿಸ್ಕೊಳ್ಳಿ. ಮತ್ತು 1 ಹಿಡಿ ತೊಗರಿಬೇಳೆನ ತೊಳೆದು ಈ ರೀತಿಯಾಗಿ ಕುಕ್ಕರ್ಗೆ ಸೇರಿಸ್ಕೊಳ್ಳಿ. ನೀವು ಒಂದೇ ಸರಿ ಹುರುಳಿಕಾಳಲ್ಲೇ ಹಾಕಿ ತೊಳೆದು ಸೇರಿಸ್ಕೊಬೋದು. ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಸಪ್ರೇಟಾಗಿ ತೊಳೆದು ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮುಚ್ಚಳ ಮುಚ್ಚಿ 4-5 ವಿಷಿಲ್ ಬರ್ಸ್ಕೋಬೇಕಾಗುತ್ತೆ ಕಣ್ರಿ. ನೋಡಿ, ಇಲ್ಲಿ ನಾನು ಮಸಾಲೆಗೆ 2 ಟೊಮೊಟೊ ಹಾಗೆ 1 ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ನಮ್ಮ ವಿ ಆರ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಕೊಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಹೆಲ್ತ್ಫುಲ್ಲಾದ ಸಾಂಬಾರ್ ರೆಸಿಪಿನ ಮಾಡಿ ಸವಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ, ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ, 4-5 ವಿಷಿಲ್ ಬರ್ಸ್ಕೊಂಡಿದ್ದು ಹುರುಳಿಕಾಳು ಈ ರೀತಿಯಾಗಿ ಬೆಂದಿದೆ. ಇಷ್ಟು ಮಾತ್ರ ಬೆಂದ್ರೇ ಸಾಂಬಾರು ರುಚಿ ಅನ್ನೋದು ಚೆನ್ನಾಗಿರೋದು. ಹುರುಳಿಕಾಳು ಆಗಿರೋದ್ರಿಂದ ಸ್ವಲ್ಪ ನಿಧಾನ ಆಗುತ್ತೆ. ಒಂದೊಂದು ನೀರಲ್ಲೇ ಅಂದರೆ ಕಾವೇರಿ ನೀರಲ್ಲೇ ಆದರೆ 1 ವಿಷಿಲ್ ಕಡಿಮೆ ಬರ್ಸ್ಕೊಂಡ್ರೂ ನಡೆಯುತ್ತೆ ಕಣ್ರಿ, ಏನು ತೊಂದರೆ ಇಲ್ಲ. ನಾನಿಲ್ಲಿ 1 ಆಲೂಗಡ್ಡೆ 2 ಬದನೆಕಾಯಿನ ಈ ರೀತಿ ಕಟ್ ಮಾಡಿ ಕುಕ್ಕರ್ಗೆ ಸೇರಿಸ್ಕೊಂಡು ಅರ್ಧ ಲೀಟ್ರಷ್ಟು ನೀರು ಸೇರಿಸ್ಕೊಂಡು ಹಾಗೆ ಮುಚ್ಚಳ ಮುಚ್ಚಿ 1 ವಿಷಿಲ್ ಬರ್ಸ್ಕೋಬೇಕಾಗುತ್ತೆ ಕಣ್ರಿ. ನಾನು ಆವಾಗಲೇ ತೋರಿಸಿದ್ನಲ್ಲ, 2 ಟೊಮೊಟೊ 1 ಈರುಳ್ಳಿನ ಎಣ್ಣೆ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅರ್ಧ ಸೌಟಷ್ಟು ಬೆಂದಿರೋ ಅಂಥ ಹುರುಳಿಕಾಳು, 2 ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪು. ನೋಡಿ, ಈ ಸಾಂಬಾರು ಪುಡಿ 2 ಟೀ ಸ್ಪೂನಷ್ಟು. ಮನೆ ಸಾಂಬಾರು ಪುಡಿ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಿ, ಮೇಲೆ ನಂಬರ್ ಕೊಟ್ಟಿದ್ದೀನಿ ನೋಡಿ. ತುಂಬ ರುಚಿಯಾಗಿರುತ್ತೆ, ಪಲ್ಯಕ್ಕೆ ಸಾಂಬಾರಿಗೆ ರಸಕ್ಕೆಲ್ಲ ಚೆನ್ನಾಗಿರುತ್ತೆ ಈ ಸಾಂಬಾರು ಪುಡಿ. ಬೇಕಾದಲ್ಲಿ ಸಂಪರ್ಕಿಸಿ. ಹಾಗೆ ಸ್ವಲ್ಪ ಚಿಕ್ಕ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಸೇರಿಸಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ಕಣ್ರಿ. ಹಾಗೆ ನಾನು ಹುರಿದಿಟ್ಕೊಂಡಿರ್ತೀನಲ್ಲ ಪಾತ್ರೆ, ಅದೇ ಪಾತ್ರೆಗೆ 2 ಟೀ ಸ್ಪೂನ್ ಎಣ್ಣೆ ಸೇರಿಸಿ 1 ಟೀ ಸ್ಪೂನ್ ಸಾಸಿವೆ ಸೇರಿಸಿ, ಸಾಸಿವೆ ಎಲ್ಲ ಸಿಡಿದ ನಂತರ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಒಗ್ಗರಣೆಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಸಾಂಬಾರಂತೂ ಇಂಥದಕ್ಕೆ ಅಂತಲ್ಲ ರೀ, ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಹಾಗೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನನ್ನ ಹತ್ರ ಕರಿಬೇವಿನ ಸೊಪ್ಪು ಇರಲಿಲ್ಲ, ಆ ಕಾರಣಕ್ಕಾಗಿ ನಾನು ಸೇರಿಸಿಲ್ಲ. ಇದ್ದರೆ ನೀವು 1-2 ಗಡ್ಡೆ ಕರಿಬೇವಿನ ಸೊಪ್ಪನ್ನ ಸೇರಿಸಿ, ತುಂಬ ರುಚಿ ಬರುತ್ತೆ ಸಾಂಬಾರಂತೂ ಕರಿಬೇವಿನ ಸೊಪ್ಪು ಸೇರಿಸೋದ್ರಿಂದ. ಹಾಗೆ ರುಬ್ಬಿರೋ ಅಂಥ ಮಿಶ್ರಣ ಅಂದರೆ ಮಸಾಲೆನ ಈ ಟೈಮಲ್ಲಿ ಸೇರಿಸ್ಕೊತಾ ಇದ್ದೀನಿ ಕಣ್ರಿ. ನೀವು ಆದಷ್ಟು ಸಾಂಬಾರೆಲ್ಲ ಆದಮೇಲೆ ಒಗ್ಗರಣೆ ಮಾಡೋದಕ್ಕಿಂತ ಈ ರೀತಿ ಒಗ್ಗರಣೆ ಮಾಡಿ ಸಾಂಬಾರು ಕುದಿಸೋದ್ರಿಂದ ಅದರ ರುಚಿನೇ ಬೇರೆ, ಡಬಲ್ ಆಗಿರುತ್ತೆ ಅಂತ ಹೇಳ್ಬೋದು ಕಣ್ರಿ. ಹಾಗೆ ಜಾರ್ ತೊಳೆದು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ. ಆನಂತರ ನಾವು ಹುರುಳಿಕಾಳು, ಆಲೂಗಡ್ಡೆ, ಬದನೆಕಾಯಿ ಇದೆಲ್ಲ ಹಾಕಿ 1 ವಿಷಿಲ್ ಬರ್ಸ್ಕೊಂಡಿರ್ತೀರಲ್ಲ, ಆ ಮಿಶ್ರಣನ ಈ ಟೈಮಲ್ಲಿ ಮಸಾಲೆಗೆ ಸೇರಿಸ್ಕೊಂಡು ಅಗತ್ಯವಿರೋಷ್ಟು ನೀರು ನೋಡ್ಕೊಳ್ಳಿ, ನಿಮ್ಮ ಟೆಕ್ಸ್ಚರ್ ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ. ಆದಷ್ಟು ನೀರು ಸೇರಿಸ್ಕೊಂಡು ನಂತರ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು ನನಗೆ, ಸ್ವಲ್ಪ ಉಪ್ಪು ಸೇರಿಸಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಆಯ್ತು ಕಣ್ರಿ. ನಮ್ಮ ಸೂಪರ್ ಟೇಸ್ಟಿಯಾಗಿರುವಂತಹ ಹುರುಳಿಕಾಳು ಸಾಂಬಾರು ಸಿದ್ಧವಾಗುತ್ತೆ ಕಣ್ರಿ. ಇದಂತೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕಂತೂ. ಹಾಗೆ ನಮ್ಮ ಚಾನಲಲ್ಲಿ ಹುರುಳಿಕಾಳಿಂದ ಮಾಡಿರೋವಂಥ ರೆಸಿಪಿಗಳು ತುಂಬಾ ಇದ್ದಾವೆ. ಯಾರನ್ನ ನೋಡಿಲ್ಲ ಅಂದರೂ ಖಂಡಿತವಾಗಿ ನೋಡಿ. ಮೊಳಕೆ ಹುರುಳಿಕಾಳು ಸಾಂಬಾರು, ಮೊಳಕೆ ಹುರುಳಿಕಾಳು ಗೊಜ್ಜು ಎಲ್ಲ ಮಾಡಿ ತಿಳಿಸಿದ್ದೀನಿ ಕಣ್ರಿ. ಹಾಗೆ ಮೊಳಕೆ ಹುರುಳಿಕಾಳು ಫ್ರೈ ಕೂಡ ತಿಳಿಸಿದ್ದೀನಿ. ಯಾರನ್ನ ನೋಡಿಲ್ಲ ಅಂದರೆ ಒಂದ್ಸರಿ ನೋಡಿ. ಈ ಹುರುಳಿಕಾಳು ಸಾಂಬಾರಂತೂ ಬಿಸಿ ಮುದ್ದೆಗೆ, ಅನ್ನಕ್ಕೆ, ದೋಸೆಗೆ, ಇಡ್ಲಿಗೆ, ಚಪಾತಿಗೆ, ರೊಟ್ಟಿಗೂ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ವಾರಕ್ಕೆ 2 ಬಾರಿ ಆದರೂ ಬಳಸಿ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕಣ್ರಿ. ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.